ಇಡೀ ಭಾರತದೊಳಗಡೆ ಎರಡನೇ ರಾಜ್ಯ ತೆರಿಗೆಯ ಕಟ್ಟುವ ವಿಚಾರದಲ್ಲಿ. ಆದರೂ ಸಹ ನಮಗೆ ಕೇಂದ್ರ ಸರ್ಕಾರ ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಬಜೆಟಲ್ಲಿ ಅನ್ಯಾಯ ಮಾಡಿಕೊಂಡು ಬಂದಿದೆ. ನಾಳೆ 1ನೇ ತಾರೀಕು ಬರುವ ಬಜೆಟ್ನಲ್ಲೂ ಸಹ ತುಂಬ ಈ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ನನಗೆ ಇರುವಂಥ ಮಾಹಿತಿ. ಕನ್ನಡದ ನಾಡಿಗೆ, ಕರ್ನಾಟಕಕ್ಕೆ ಭಾರಿ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ನಮಗೆ ಕೊಡಬೇಕಾದಂಥ ತೆರಿಗೆಯಲ್ಲಿ ಏನು ಕರ್ನಾಟಕದ ಪಾಲು ಅದನ್ನು ನೀವು ಕೊಡಲೇಬೇಕು. ಬೆಳೆ ನಷ್ಟ ಅಂತ ಹೇಳಿ ಕೇಂದ್ರದ ಮುಂದೆ ನಿಂತಾಗ 35,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳಿ ನಾವು ಕೇಳಿಕೊಂಡಾಗ ನಮಗೆ ಕೊಟ್ಟಿದ್ದು ಕೇವಲ 3,000 ಕೋಟಿ. 35,000 ಕೋಟಿಯಲ್ಲಿ 3,000 ಕೋಟಿಯಲ್ಲಿ ಇಂಥ ಎಲ್ಲ ಸಂದರ್ಭಕ್ಕೆ ಕರ್ನಾಟಕವನ್ನು ಮಲತಾಯಿಯ ಮಕ್ಕಳಂತೆ ನೋಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರದ 25-26 ಬಜೆಟ್ ಏನು ಶನಿವಾರ 1ನೇ ತಾರೀಕು ಕೇಂದ್ರದ ಹಣಕಾಸು ಸಚಿವರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಕೇಂದ್ರದ ಬಜೆಟ್ ವಿಚಾರದಲ್ಲಿ ಎಲ್ಲ ಬಜೆಟ್ಗಳಲ್ಲಿ ಕರ್ನಾಟಕಕ್ಕೂ ಮತ್ತು ಬೇರೆ ಭಾರತದ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಎಲ್ಲ ರೀತಿಯ ಎಲ್ಲ ಕ್ಷೇತ್ರದ ದಲ್ಲೂ ಸಹ ನಮಗೆ ಇಲ್ಲಿವರೆಗೂ ಅನ್ಯಾಯ ಆಗ್ತಾ ಇದೆ. ಈ ಬಾರಿನೂ ಕೇಂದ್ರದ ಬಜೆಟ್ ಹಾಗೇ ಇರುತ್ತೇನೋ ಅನ್ನುವ ಅನುಮಾನ ನಮ್ಮನ್ನು ಈಗ ಕಾಡ್ತಾ ಇದೆ. ನಾವು ಕೇಂದ್ರಕ್ಕೆ ಇಡೀ ಭಾರತದೊಳಗಡೆ ಎರಡನೇ ರಾಜ್ಯ ತೆರಿಗೆಯ ಕಟ್ಟುವ ವಿಚಾರದಲ್ಲಿ. ಆದರೂ ಸಹ ನಮಗೆ ಕೇಂದ್ರ ಸರ್ಕಾರ ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಬಜೆಟಲ್ಲಿ ಅನ್ಯಾಯ ಮಾಡಿಕೊಂಡು ಬಂದಿದೆ. ಹೋರಾಟ ಮಾಡದೆ ಯಾವುದನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಅದು ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳೇನಿದ್ದಾವೆ ಆ ರಾಜ್ಯಗಳಿಗೆ ಅಧಿಕವಾಗಿ ಇವತ್ತು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದು ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಇಂಥ ಅನೇಕ ಉತ್ತರದ ಭಾರತದ ಆ ರಾಜ್ಯಗಳಿಗೆ ನಮ್ಮಷ್ಟು ತೆರಿಗೆ ಕಟ್ಟದೇ ಹೋದರೂ ಸಹ ಕೊಡುವ ಅನುದಾನ ನಮ್ಮ 3-4 ಅನುದಾನವನ್ನು ಹೆಚ್ಚು ಕೊಡುವಂಥದ್ದು. ಇದನ್ನು ನೋಡಿದಾಗ ಭಾರತದ ಒಕ್ಕೂಟ ಅನ್ನುವ ಯಾವ ರಾಜ್ಯಗಳ ಆಧಾರದ ಮೇಲೆ, ಭಾಷಾ ರಾಜ್ಯಗಳ ಆಧಾರದ ಮೇಲೆ ಭಾರತದ ಒಕ್ಕೂಟ ರಾಷ್ಟ್ರ ಅಂತ ನಾವೇನು ಕರಿತೀವಿ, ಆ ಒಕ್ಕೂಟದ ವ್ಯವಸ್ಥೆಗೆ ಎಷ್ಟು ಧಕ್ಕೆ ಆಗುತ್ತೆ ಅನ್ನೋ ಅರಿವು ಇಲ್ಲದೆ ಇಂಥ ತಾರತಮ್ಯವನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡು ಬಂದಿದೆ, ಈಗಲೂ ಮಾಡ್ತಾ ಇದೆ. ನಾಳೆ 1ನೇ ತಾರೀಕು ಬರುವ ಬಜೆಟ್ನಲ್ಲೂ ಸಹ ನಮಗೆ ಇರುವ ಮಾಹಿತಿಯಲ್ಲಿ ತುಂಬ ಈ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ನನಗೆ ಇರುವಂಥ ಮಾಹಿತಿ. ನಾನು ಅನೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ಕೊಂಡೇ ಬಂದು ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡದ ನಾಡಿಗೆ, ಕರ್ನಾಟಕಕ್ಕೆ ಭಾರಿ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ನಮಗೆ ಕೊಡಬೇಕಾದಂಥ ತೆರಿಗೆಯಲ್ಲಿ ಏನು ಕೊಡಬೇಕು, ನಮ್ಮ ಪಾಲೇನಿದೆ ಕರ್ನಾಟಕದ ಪಾಲು ಅದನ್ನು ನೀವು ಕೊಡಲೇಬೇಕು ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ರೂ ಸಹ ಇವತ್ತವರೆಗೂ ಅದು ಆಗಲಿಲ್ಲ. ಹಾಗೆ ಇವತ್ತು ನಬಾರ್ಡ್ ಅಪೆಕ್ಸ್ ಬ್ಯಾಂಕಿಗೆ ಏನು ನಬಾರ್ಡಿಂದ ಏನು ಸಾಲ ಕೊಡ್ತಾರೆ, ಅದರಲ್ಲೂ ಸಹ ನಮಗೆ ಭಾರಿ ದೊಡ್ಡ ಅನ್ಯಾಯ ಆಗುತ್ತೆ. ನಮ್ಮ ರಾಜ್ಯದ ಅನೇಕ ನೀರಾವರಿ ಯೋಜನೆಗಳಿಗೆ ನಾವು ಅವ್ರ ಹತ್ರ ಸಹಾಯವನ್ನು ಕೇಳಿದಾಗ ನಮಗೆ ಇವತ್ತಿನವರೆಗೂ ಯಾವುದೇ ರೀತಿಯ ಅನುದಾನವನ್ನು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಲೇ ಇಲ್ಲ. ಬೆಳೆ ನಷ್ಟ ಅಂತ ಹೇಳಿ ಕೇಂದ್ರದ ಮುಂದೆ ನಿಂತಾಗ 35,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳಿ ನಾವು ಕೇಳಿಕೊಂಡಾಗ ನಮಗೆ ಕೊಟ್ಟಿದ್ದು ಕೇವಲ 3,000 ಕೋಟಿ. 35,000 ಕೋಟಿಯಲ್ಲಿ 3,000 ಕೋಟಿಯಲ್ಲಿ ಇಂಥ ಎಲ್ಲ ಸಂದರ್ಭಕ್ಕೆ ಕರ್ನಾಟಕವನ್ನು ಮಲತಾಯಿಯ ಮಕ್ಕಳಂತೆ ನೋಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈಲ್ವೆಯನ್ನು ತಗೊಂಡಾಗ ಬೇರೆ ಬೇರೆ ಪ್ರದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ರೈಲ್ವೆ ಅಭಿವೃದ್ಧಿ ಮಾಡಲಿಕ್ಕೆ ಕೊಡುವಂಥ ಹಣವನ್ನು ಒಂದು ಕಡೆ ನಾವು ಗಮನಿಸಿದಾಗ ಕರ್ನಾಟಕದಲ್ಲಿ ರೈಲ್ವೆಯ ಉದ್ಯಮಕ್ಕೆ ಕೊಡುವಂಥ ಹಣವನ್ನು ನಾವು ನೋಡಿದಾಗ ಭಾರಿ ಅಜಗಜಾಂತ ವ್ಯತ್ಯಾಸಗಳು ಇರ್ತವೆ. ಹಾಗಾಗಿ ಕೇಂದ್ರ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೀನಿ,
ಇದು ಕೇಂದ್ರ ಸರ್ಕಾರ 7.5 ಕೋಟಿ ಕನ್ನಡಿಗರ ಒತ್ತಾಯ ಅಂತ ಹೇಳಿ ಭಾವಿಸ್ಬೇಕು. ನೀವೇನಿದ್ದೀರಿ, ಅದರಲ್ಲೂ ವಿಶೇಷವಾಗಿ BJP ಪಕ್ಷದ ಸಂಸದರೇನಿದ್ದೀರಿ, ಇಲ್ಲಿ ಕೇಂದ್ರದ ಮಂತ್ರಿಗಳಿದ್ದೀರಿ, ನೀವು ನಿಮ್ಮ ಪ್ರಧಾನಮಂತ್ರಿಗಳನ್ನು, ನಿಮ್ಮ ಹಣಕಾಸು ಸಚಿವರನ್ನು, ನಿಮ್ಮ ಗೃಹ ಸಚಿವರನ್ನು ಭೇಟಿ ಮಾಡಿ ಕರ್ನಾಟಕಕ್ಕೆ ಈ ಬಾರಿ ಬಜೆಟ್ನಲ್ಲಿ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡದೇ ಹೋದರೆ ನಾಳೆ BJP ಸಂಸದರಿಗೆ ಕರ್ನಾಟಕದ ಜನ ತಕ್ಕ ಪಾಠವನ್ನು, ಉತ್ತರವನ್ನು ಕೊಡ್ತಾರೆ. ಅದು ಆಗೋದು ಬೇಡ ಅನ್ನೋದಾದರೆ ಇವತ್ತೇ ಈ ಸಾಲಿನ ಬಜೆಟ್ನಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ.